ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದೊಂದು ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್. ಎಲ್ಲರಿಗೂ ಗೊತ್ತಿದೆ ಡಿವೈಡ್ ಅಂಡ್ ಕಾನ್ಕರ್. ಡಿವೈಡ್ ಅಂದ್ರೇನು, ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ನೀವು ಇದನ್ನ ಅರೇ ಅಂತ ಕನ್ಸಿಡರ್ ಮಾಡಿದ್ರೆ ಕೊಟ್ಟಿರುವಂತಹ ಅರೇಯಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾವು ಸಪರೇಟ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ, ಒಂದೊಂದೇ ಆಗೋ ರೀತಿ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಕಾನ್ಕರ್ ಮಾಡ್ತೀವಿ. ಯಾವುದನ್ನ ಯೂಸ್ ಮಾಡಿಕೊಂಡು, ಮರ್ಜ್ ಸಾರ್ಟ್. ಸೊ ಮರ್ಜ್ ಸಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಮರ್ಜ್ ಮಾಡ್ತಾ ಒಂದೊಂದನ್ನೇ ಮರ್ಜ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಮರ್ಜ್ ಮಾಡಬೇಕಾದ್ರೆ ಒಂದು ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಕೂಡ ನಾವು ಮರ್ಜ್ ಮಾಡಬಹುದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಕೂಡ ಮರ್ಜ್ ಮಾಡಬಹುದು. ಸೊ ಒಂದೊಂದ್ಸಲಿ ಪ್ರಾಬ್ಲಮ್ ಅಲ್ಲಿ ಅವರೇ ಸ್ಪೆಸಿಫೈ ಮಾಡ್ತಾರೆ, ಅಪ್ಲೈ ದ ಮರ್ಜ್ ಸಾರ್ಟ್ ಅಂಡ್ ಸಾರ್ಟ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್, ಇಲ್ಲ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್. ಒಂದೊಂದ್ಸಲಿ ಸ್ಪೆಸಿಫೈ ಮಾಡಲ್ಲ. ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ನೀವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ನೀವು ಮಾಡಿದ್ರೆ ನಡೆಯುತ್ತೆ, ಫುಲ್ ಆನ್ ಫುಲ್ ಮಾರ್ಕ್ ಸಿಗುತ್ತೆ. ಇಲ್ಲ ನನಗೆ ಎರಡೂ ಗೊತ್ತಿದೆ, ಅಸೆಂಡಿಂಗ್ ಅಲ್ಲೂ ಮಾಡ್ತೀನಿ ಡಿಸೆಂಡಿಂಗ್ ಅಲ್ಲೂ ಮಾಡ್ತೀನಿ ಅಂತಂದ್ರೆ ನಾನು ಇಲ್ಲೇ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಈಸಿಯಾಗಿ ನೀವು ಮಾಡ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋದು ಯಾವ ರೀತಿ, ಪ್ರತಿಯೊಂದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಯಾಕಂತಂದ್ರೆ ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಫಸ್ಟ್ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಅಥವಾ ನೀವು ಅರೇ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ನೇಮ್ ಮಾಡಿ. ನಾನು ಇದನ್ನ ಎ ಅಂತ ತಗೊಳ್ತೀನಿ, ನೀವು ಯಾವುದಾದ್ರೂ ವೇರಿಯೇಬಲ್ ತಗೊಳ್ಳಿ, ಎ ಬಿ ಸಿ ಡಿ ಎನಿಥಿಂಗ್. ನೆಕ್ಸ್ಟ್ ಇಂಡೆಕ್ಸಿಂಗ್ ಅನ್ನ ಬರೀಬೇಕು. 0 ಇಂದ ಶುರು ಮಾಡಿ. 0 1 2 3 4 5 6 7. ಈಗ ಇಂಡೆಕ್ಸಿಂಗ್ ಆಯ್ತಾ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರೋದು ಇಲ್ಲಿ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ ಈಕ್ವಲ್ ಟು n. ಅಂದ್ರೆ ಸೈಜ್ ಆಫ್ ದಿ ಅರೇ ಆರ್ ಸೈಜ್ ಆಫ್ ದಿ ಗಿವನ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, 1 2 3 4 5 6 7 8. 0 to 7 ಅಂತಂದ್ರೆ ಟೋಟಲ್ 8 ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ನಾನು ಹೇಳಿದೆ ಫಸ್ಟ್ ಗೆ ಡಿವೈಡ್ ಮಾಡಬೇಕು ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ಅದು ಸಪರೇಟ್ ಆಗಿ ಬರುವ ರೀತಿ. ಯಾವ ರೀತಿ ಡಿವೈಡ್ ಮಾಡೋದು ನೋಡಿ. ಈಗ ನಮಗೆ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ 8. ಸೊ 8 ನಂಬರ್ ಇರೋ 8 ಎಲಿಮೆಂಟ್ ಗಳಿರೋದ್ರಿಂದ 4 ಲೆಫ್ಟ್ ಹ್ಯಾಂಡ್ ಸೈಡ್ 4 ರೈಟ್ ಹ್ಯಾಂಡ್ ಸೈಡ್ ಗೆ ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ 4 ಲೆಫ್ಟ್ ಹ್ಯಾಂಡ್ ಸೈಡ್, ನೆಕ್ಸ್ಟ್ 4 ರೈಟ್ ಹ್ಯಾಂಡ್ ಸೈಡ್. 9 7 6 50 16 5 10 11. ಸೊ ಇವಾಗ ಇಷ್ಟ ಆಯ್ತು. ನೆಕ್ಸ್ಟ್ ಮತ್ತೆ ನಾನು ಏನು ಹೇಳಿದ್ದು, ಪ್ರತಿಯೊಂದು ಎಲಿಮೆಂಟ್ ಕೂಡ ಸಿಂಗಲ್ ಆಗಿ ರೆಪ್ರೆಸೆಂಟ್ ಆಗಬೇಕು, ಅಲ್ಲಿವರೆಗೂ ಡಿವೈಡ್ ಮಾಡ್ತೀವಿ. ಮತ್ತೆ 4 ಎಲಿಮೆಂಟ್ ಬಂತು. 4 ಎಲಿಮೆಂಟ್ ಅಂದ್ರೆ ಯಾವ ರೀತಿ ಅರ್ಧ ಅರ್ಧ ಡಿವೈಡ್ ಮಾಡೋದು, 2 2. ಸೊ ಎರಡೆರಡು ಎಲಿಮೆಂಟ್ ಅನ್ನ ಡಿವೈಡ್ ಮಾಡಿ. 9 7 6 15. ಇಲ್ಲೂ ಕೂಡ 4 ಎಲಿಮೆಂಟ್ ಇದೆ. ಸೊ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ 2 ಎಲಿಮೆಂಟ್ಗಳು ಬರ್ತವೆ, ರೈಟ್ ಹ್ಯಾಂಡ್ ಸೈಡ್ಗೆ 2 ಎಲಿಮೆಂಟ್ಗಳು ಬರ್ತವೆ. ಈಗ ಮತ್ತೆ ಡಿವೈಡ್ ಮಾಡಬೇಕು, ಯಾಕಂದ್ರೆ ಸಿಂಗಲಿ ರೆಪ್ರೆಸೆಂಟ್ ಆಗಬೇಕು ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ. 9 ಲೆಫ್ಟ್ ಹ್ಯಾಂಡ್ ಸೈಡು, 7 ರೈಟ್ ಹ್ಯಾಂಡ್ ಸೈಡ್. ಯಾಕೆ, ಎರಡೆರಡು ಎಲಿಮೆಂಟ್ ಇರೋದು. ಸೊ ಅರ್ಧ ಅರ್ಧ ಡಿವೈಡ್ ಮಾಡಬೇಕು ಅಂದ್ರೆ 1 ಮತ್ತೆ 1. 6 ಲೆಫ್ಟ್ ಹ್ಯಾಂಡ್ ಸೈಡ್, 15 ರೈಟ್ ಹ್ಯಾಂಡ್ ಸೈಡ್. 16 ಲೆಫ್ಟ್ ಹ್ಯಾಂಡ್ ಸೈಡ್, 5 ರೈಟ್ ಹ್ಯಾಂಡ್ ಸೈಡ್. 10 ಲೆಫ್ಟ್ ಹ್ಯಾಂಡ್ ಸೈಡ್, 11 ರೈಟ್ ಹ್ಯಾಂಡ್ ಸೈಡ್. ಸೊ ಇವಾಗ ನನಗೆ ಈಸಿಯಾಗಿ ಡಿವೈಡ್ ಆಗೋಗ್ಬಿಡ್ತು, ಯಾಕಂದ್ರೆ ನನಗೆಲ್ಲ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು ಈಸಿಯಾಗಿ ಡಿವೈಡ್ ಮಾಡಿದೆ. ಈಗ ಏನಾದ್ರೂ ಫಾರ್ ಎಕ್ಸಾಂಪಲ್ 5 ಇದೆ, ಇದೇನಿದು ಆಡ್ ನಂಬರ್ ಆಫ್ ಎಲಿಮೆಂಟ್ಸ್. ಇದನ್ನ ನಾನು 2.5 ಎಲಿಮೆಂಟ್ ಅಂತ ನಾನು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನ್ ಮಾಡಬೇಕು, ಆಡ್ ನಂಬರ್ಸ್ ಆಫ್ ಎಲಿಮೆಂಟ್ ಬಂದಾಗ ಅಂದ್ರೆ ಒಂದು ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಜಾಸ್ತಿ, ಅಂದ್ರೆ 3 ಎಲಿಮೆಂಟ್ಗಳನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, 2 ಎಲಿಮೆಂಟ್ಗಳನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಅದೇ ಏನಾದ್ರೂ 7 ಬಂತು ಅಂತ ಅನ್ಕೊಳ್ಳಿ, 7 ಕೂಡ ಒಂದು ಆಡ್ ನಂಬರ್. ಸೊ 7 ಆಡ್ ನಂಬರ್ ಬಂದಾಗ ಏನ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 4, ಒಂದು ಎಕ್ಸ್ಟ್ರಾ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 3. ಸೊ 7 ಅಂದ್ರೆ 3.5 ಅರ್ಧ ಮಾಡಬೇಕು ಅಂತ ಅಂದ್ರೆ ನಾನು ಆ ರೀತಿ ಆಗಲ್ಲ, ಯಾಕಂದ್ರೆ ನೀನು 10 ಅನ್ನು ಅರ್ಧ ಮಾಡಿ 5 ಅಂತ ಬರೀತೀಯಾ, ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, ಅದಕ್ಕೋಸ್ಕರ 4 ಅಂದ್ರೆ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ಕಂತೆ. ಈಗ ಇನ್ಕ್ರೀಸಿಂಗ್ ಆರ್ಡರ್ ಆಗಿರಲಿ ಡಿಕ್ರೀಸಿಂಗ್ ಆರ್ಡರ್ ಆಗಿರಲಿ ಎರಡಕ್ಕೂ ಕೂಡ ಡಿವೈಡಿಂಗ್ ಸೇಮ್. ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ಸಿಂಗಲಿ ರೆಪ್ರೆಸೆಂಟ್ ಆಗೋವರೆಗೂ ಡಿವೈಡ್ ಮಾಡಲೇಬೇಕು. ಆಮೇಲೆ ನಾವು ಮರ್ಜ್ ಸಾರ್ಟ್ ಅನ್ನು ಅಪ್ಲೈ ಮಾಡೋದು, ಅದು ಇನ್ಕ್ರೀಸಿಂಗ್ ಆರ್ಡರ್ ಆಗಿರಲಿ ಡಿಕ್ರೀಸಿಂಗ್ ಆರ್ಡರ್ ಆಗಿರಲಿ. ಈಗ ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮರ್ಜ್ ಮಾಡ್ತಾ ಹೋಗ್ಬೇಕು. ನೋಡಿ 9 ಮತ್ತೆ 7 ಇಬ್ರು ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋದ. ಸೊ ಇವರಿಬ್ರು ಕೂಡ ನಾನು ಮರ್ಜ್ ಮಾಡ್ತೀನಿ. ಮರ್ಜ್ ಮಾಡ್ಬೇಕಾದ್ರೆ ನಾನು ಅಪ್ಲೈ ಮಾಡ್ತಿರೋದು ಯಾವ್ದು, ಇವಾಗ
ಇನ್ಕ್ರೀಸಿಂಗ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಫಸ್ಟ್ 7 ಬರುತ್ತೆ, ನೆಕ್ಸ್ಟ್ 9 ಅಂದ್ರೆ ಇನ್ಕ್ರೀಸ್ ಆಗೋ ರೀತಿ ಫಸ್ಟ್ ಚಿಕ್ಕದು ನೆಕ್ಸ್ಟ್ ದೊಡ್ಡದು ಆ ರೀತಿ ಬರಿಬೇಕು. ನೆಕ್ಸ್ಟ್ 6 ಮತ್ತೆ 15 ಇಬ್ರು ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋದು ನೋಡಿ. ಸೊ ಇವಾಗ ಏನ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಇರೋದ್ರಿಂದ ಫಸ್ಟ್ ಚಿಕ್ಕದು ನೆಕ್ಸ್ಟ್ ದೊಡ್ಡದು 6 15. ನೆಕ್ಸ್ಟ್ 16 ಮತ್ತೆ 5 ಇದೆ, ಸ್ಮಾಲರ್ ಎಲಿಮೆಂಟ್ ಯಾವುದು 5, ನೆಕ್ಸ್ಟ್ 16 ಬಿಗ್ಗರ್ ಎಲಿಮೆಂಟ್. 10 ಮತ್ತೆ 11, ಸೊ ಸ್ಮಾಲರ್ ಎಲಿಮೆಂಟ್ ಈಸ್ 10, ಬಿಗ್ಗರ್ ಎಲಿಮೆಂಟ್ ಈಸ್ 11. ಈಗ ನೋಡಿ 7 9 6 15 ಇವರೆಲ್ಲರೂ ಕೂಡ ಸೇಮ್ ಪೇರೆಂಟ್ ಇಂದ ಡಿವೈಡ್ ಆಗಿ ಬಂದಿರೋದು. ಸೊ ಇವೆರಡನ್ನು ಕೂಡ ನಾನು ಮರ್ಜ್ ಮಾಡಬಹುದು. ಮರ್ಜ್ ಮಾಡ್ಬೇಕಾದ್ರೆ ನೆನಪಿರ್ಲಿ ಯಾವ ರೀತಿ ಮರ್ಜ್ ಮಾಡ್ತಾ ಇರೋದು, ಇನ್ಕ್ರೀಸಿಂಗ್ ಆರ್ಡರ್. ಸೊ ಫಸ್ಟ್ ಚಿಕ್ಕ ವ್ಯಾಲ್ಯೂ ಬರಬೇಕು, ಫಸ್ಟ್ 6, ನೆಕ್ಸ್ಟ್ 7, ನೆಕ್ಸ್ಟ್ 9 ಮತ್ತೆ 15. ಒಬ್ಬೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ, 6 ಅನ್ನ ಇದರಿಂದ ತಗೊಂಡ್ರಿ 7 ಅನ್ನ ಈ ರೀತಿ ತಗೊಂಡ್ರಿ, ಏನಿಲ್ಲ. ಮರ್ಜ್ ಮಾಡ್ಬೇಕಾದ್ರೆ ನನ್ನ ಒಂದು ಫಂಡ ಏನು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮರ್ಜ್ ಮಾಡ್ಬೇಕು ಅಷ್ಟೇ. ಅದು ಇದರಿಂದನಾದ್ರೂ ತೊಗೊಳ್ಳಿ ಇದರಿಂದನಾದ್ರೂ ತೊಗೊಳ್ಳಿ, ಯಾಕೆ ಇವರಿಬ್ರು ಕೂಡ ಸೇಮ್ ಪೇರೆಂಟ್ ಇಂದ ಅಲ್ವಾ ಬಂದಿರೋದು. ಸೊ ಅದಕ್ಕೋಸ್ಕರ ಏನಾಗಲ್ಲ. ನೆಕ್ಸ್ಟ್ 5 ಮತ್ತೆ 16, 10 ಮತ್ತೆ 11 ಎಲ್ಲವೂ ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋದು. ಮರ್ಜ್ ಮಾಡ್ತಾ ಇರೋದು ಇನ್ಕ್ರೀಸಿಂಗ್ ಆರ್ಡರ್. ಸೊ ಚಿಕ್ಕದಿಂದ ಶುರು ಮಾಡಬೇಕು, 5 10 11 16. ಈಗ ನೋಡಿ ಇವ್ರ ಎಲ್ಲಾ ಎಲಿಮೆಂಟ್ಗಳು ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋದು. ಸೊ ಮತ್ತೆ ಇವರನ್ನ ಮರ್ಜ್ ಮಾಡ್ಬೋದು. ಸೊ ಮರ್ಜ್ ಮಾಡ್ಬೇಕಾದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡಬೇಕು, ಚಿಕ್ಕದ್ರಿಂದ ಶುರು ಮಾಡಿ. 5 6 7 9 10 11 15 16. ಸೊ ಇವಾಗ ನೋಡಿ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದೀವಿ. ಸೊ ಇವಾಗ ಡಿಕ್ರೀಸಿಂಗ್ ಆರ್ಡರ್ ಅನ್ನು ಕೂಡ ನಾವು ಮಾಡೋಣ. ಡಿಕ್ರೀಸಿಂಗ್ ಆರ್ಡರ್ ಮಾಡ್ಬೇಕಾದ್ರೆ ಏನು, ಸಿಂಪಲ್. ಇಲ್ಲಿ ಮರ್ಜ್ ಮಾಡೋದಕ್ಕೆ ಶುರು ಮಾಡಿದ್ವಲ್ಲ ಅಲ್ಲಿಂದನೇ ಶುರು ಮಾಡೋದು. ಯಾಕೆ ಗೊತ್ತಾ, ಡಿವೈಡಿಂಗು ನೀವು ಇನ್ಕ್ರೀಸಿಂಗ್ ಆರ್ಡರ್ ಆಗಿರಲಿ ಡಿಕ್ರೀಸಿಂಗ್ ಆರ್ಡರ್ ಆಗಿರಲಿ ಎರಡಕ್ಕೂ ಕೂಡ ಸೇಮ್. ಡಿವೈಡಿಂಗು ಪ್ರತಿಯೊಂದು ಎಲಿಮೆಂಟ್ ಸಿಂಗಲ್ ಆಗೋ ರೀತಿ ಡಿವೈಡ್ ಮಾಡೋದು. ಇನ್ಕ್ರೀಸಿಂಗ್ ಆರ್ಡರ್ಗೂ ಸೇಮ್, ಡಿಕ್ರೀಸಿಂಗ್ ಆರ್ಡರ್ಗೂ ಸೇಮ್. ಮರ್ಜ್ ಮಾಡ್ಬೇಕಾದ್ರೆ ಮಾತ್ರ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಈಗ 9 ಮತ್ತೆ 7 ಇಬ್ರು ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋದು. ನಾವಿವಾಗ ಅಪ್ಲೈ ಮಾಡ್ತಾ ಇರೋದು ಡಿಕ್ರೀಸಿಂಗ್ ಆರ್ಡರ್. ಸೊ ಇವಾಗ ಮರ್ಜ್ ಮಾಡ್ಬೇಕಾದ್ರೆ ಯಾವ ರೀತಿ ಬರೀಬೇಕು, ಫಸ್ಟ್ ಬಿಗ್ಗರ್ ಎಲಿಮೆಂಟ್ ಬರಬೇಕು, ನೆಕ್ಸ್ಟ್ ಸ್ಮಾಲ್ ಎಲಿಮೆಂಟ್. ಯಾಕೆ ಡಿಕ್ರೀಸ್ ಆಗ್ಬೇಕಲ್ವಾ ವ್ಯಾಲ್ಯೂ, ಅದಕ್ಕೋಸ್ಕರ. ನೆಕ್ಸ್ಟ್ 6 ಮತ್ತೆ 15 ಫಸ್ಟ್ ಬಿಗ್ ವ್ಯಾಲ್ಯೂ ನೆಕ್ಸ್ಟ್ ಸ್ಮಾಲ್ ವ್ಯಾಲ್ಯೂ. 16 ಮತ್ತೆ 5 ಫಸ್ಟ್ ಬಿಗ್ಗರ್ ವ್ಯಾಲ್ಯೂ ನೆಕ್ಸ್ಟ್ ಸ್ಮಾಲ್ ವ್ಯಾಲ್ಯೂ. 10 ಮತ್ತೆ 11 ನಲ್ಲಿ ಯಾವ್ದು ದೊಡ್ಡ, 11 ನೆಕ್ಸ್ಟ್ 10. ಈಗ 9 7 15 6 ಎಲ್ಲರೂ ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋದು. ಸೊ ಮರ್ಜ್ ಮಾಡಬಹುದು ಇನ್ ಡಿಕ್ರೀಸಿಂಗ್ ಆರ್ಡರ್. ಫಸ್ಟ್ 15 ನೆಕ್ಸ್ಟ್ 9 7 6. ಸೊ ಇವೆರಡನ್ನ ಮರ್ಜ್ ಮಾಡಬಹುದು, ಯಾಕಂತಂದ್ರೆ ಇವರು ಕೂಡ ಸೇಮ್ ಪೇರೆಂಟ್ ಬಿಲಾಂಗ್ ಆಗೋದು. ಸೊ ಡಿಕ್ರೀಸಿಂಗ್ ಆರ್ಡರ್ ಆಗಿರೋದ್ರಿಂದ 16 ಫಸ್ಟ್, ನೆಕ್ಸ್ಟ್ 11 ನೆಕ್ಸ್ಟ್ 10 ನೆಕ್ಸ್ಟ್ 5. ಸೊ ಇವಾಗ ಲಾಸ್ಟ್ ಇವು ಎಲ್ಲಾ ಎಲಿಮೆಂಟ್ಗಳು ಕೂಡ ಸೇಮ್ ಪೇರೆಂಟ್ ಇಂದ ಬಂದಿರೋದ್ರಿಂದ ನಾವು ಈಸಿಯಾಗಿ ಮರ್ಜ್ ಮಾಡಬಹುದು. ಸೊ ಮರ್ಜ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾ ಇರೋದು, ಇವಾಗ ನಾವು ಡಿಕ್ರೀಸಿಂಗ್ ಆರ್ಡರ್. ಸೊ ಫಸ್ಟ್ ಏನ್ ಬರುತ್ತೆ 16, ನೆಕ್ಸ್ಟ್ 15, ನೆಕ್ಸ್ಟ್ 11 10 9 7 6 ಮತ್ತೆ 5. ಸೊ ಇವಾಗ ನೋಡಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಸಾರ್ಟ್ ಮಾಡಿದ್ವಿ. ಫಸ್ಟ್ ಏನ್ ಮಾಡಬೇಕು, ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋದು ಇನ್ಕ್ರೀಸಿಂಗ್ ಆರ್ಡರ್ ಆಗಿರಲಿ ಡಿಕ್ರೀಸಿಂಗ್ ಆರ್ಡರ್ ಆಗಿರಲಿ ಎರಡಕ್ಕೂ ಕೂಡ ಸೇಮ್ ಇರುತ್ತೆ. ಸೊ ಡಿವೈಡ್ ಮಾಡಾದ್ಮೇಲೆ ಯಾವ ರೀತಿ ಡಿವೈಡ್ ಮಾಡ್ತೀರಾ, ಈವನ್ ನಂಬರ್ಸ್ ಆದ್ರೆ ಸೊ ಈವನ್ ಆಗಿ ಡಿವೈಡ್ ಮಾಡ್ತೀರಾ. ಇಲ್ಲಿ 8 ಇದ್ದಿದ್ರಿಂದ 4 4 ಇದ್ರೆ 2 2 ಆ ರೀತಿ. ಅದೇ ಏನಾದ್ರೂ ಆಡ್ ಆದ್ರೆ ಒಂದು ಎಲಿಮೆಂಟ್ ಎಕ್ಸ್ಟ್ರಾನ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಆಡ್ ಮಾಡ್ಕೊಂತೀರಾ. ನೆಕ್ಸ್ಟ್ ಮರ್ಜ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ಅದರ ಪೇರೆಂಟ್ ಅನ್ನ ನೋಡಬೇಕು. ಅವರಿಬ್ರು ಸೇಮ್ ಪೇರೆಂಟ್ ಗೆ ಬಿಲಾಂಗ್ ಆಗಿರೋದ್ರಿಂದ ಮರ್ಜ್ ಮಾಡ್ತಾ ಹೋಗ್ಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಆಗಿದ್ರೆ ಚಿಕ್ಕದ್ರಿಂದ ದೊಡ್ಡದು, ಡಿಕ್ರೀಸಿಂಗ್ ಆರ್ಡರ್ ಆಗಿದ್ರೆ ದೊಡ್ಡದ್ರಿಂದ ಚಿಕ್ಕದು. ಸೊ ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಮಾಡಿದ್ರು ನಡೆಯುತ್ತೆ. ನೀವೇನಾದ್ರೂ ಇಲ್ಲ ನಾನು ಕಾನ್ಫಿಡೆಂಟ್ ಇದೆ ಅಂತಂದ್ರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಎರಡನ್ನೂ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಯಾಕಂತಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ಟಾಪಿಕ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.